ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಹೋಗ್ತಾ ಇರುವಂಥದ್ದು ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಗನ ಬರ್ಡೇ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಸುಮಾರು ದಿನಗಳಿಂದ ಮಗುನ ನೋಡ್ಕೊಂಬರ್ಬೇಕು ಅಂತ ಅಂದ್ಕೊತಾನೆ ಇದ್ವಿ, ಬಟ್ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮಗು ಹುಟ್ಟಿ 1 ವರ್ಷ ಆಗಿದೆ, 1 ವರ್ಷ ಬರ್ಡೇಗೆ ಹೋಗ್ತಾ ಇದ್ದೀವಿ. ಮಗುನ ಹುಟ್ಟಿದ ತಕ್ಷಣ ನೋಡ್ಕೊಂಬರ್ಬೇಕು ಅನ್ನೋ ಸಂಪ್ರದಾಯ ಕೂಡ ಇದೆ, ಬಟ್ ಆದರೆ ನಮಗೆ ಟೈಮ್ ಸಿಗ್ತಿರ್ಲಿಲ್ಲ. ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರ್ತಿರ್ಲಿಲ್ಲ, ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರ್ತಿರ್ಲಿಲ್ಲ. ಇಬ್ಬರು ಫ್ರೀ ಇದ್ದಾಗ ಅಲ್ಲಿ ಹೋಗೋಣ ಅಂದರೆ ಅವ್ರ ಊರಿಗೆ ಅವರ ವೈಫ್ ಆಗಿರ್ಬೋದು, ಮಗು ಆಗಿರ್ಬೋದು ಬಂದಿರಲಿಲ್ಲ. ಅದಕ್ಕೋಸ್ಕರ ಈ ಸಲ ಪರ್ಸ್ನಲ್ಲಾಗಿ 2-3 ಸಲ ಕಾಲ್ ಮಾಡಿ ಹೇಳಿದ್ದಾರೆ ಅಣ್ಣ ಅವರು. ಅದಕ್ಕೋಸ್ಕರ ಈ ಸಲ ಮಿಸ್ ಮಾಡೋದು ಬೇಡ, ಹೋಗೋಣ ಅಂತ ಹೇಳಿದರು. ಸರಿಮಾ ಅಂತಂತ ಹೇಳಿ ಆ್ಯಕ್ಚುಲಿ ರಜೆ ಕೊಡಲಿಕ್ಕೆ ರೆಡಿ ಇದ್ದಿದ್ದಿಲ್ಲ, ಬಟ್ ಆದ್ರೂ ಇಲ್ಲ ಮೇಡಮ್ ಹೋಗಲೇಬೇಕು ಅಂತ ಹೇಳಿ ಹೋಗಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ನನಗೆ ಗೊತ್ತು. ಯಾಕಂದರೆ ಸಡನ್ನಾಗಿ ರಜೆ ಕೊಡೋದಿಲ್ಲ. ನ್ಯೂಸ್ ಚಾನಲ್ ಕೆಲಸ ಯಾವ ರೀತಿಯಾಗಿರುತ್ತೆ ಅಂತಂದರೆ ನ್ಯೂಸ್ ಚಾನಲ್ ವರ್ಕ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಆದರೂ ಹೇಗೇಗೋ ಕಷ್ಟಪಟ್ಕೊಂಡಿಲ್ಲಮ್ಮ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಅವಾಗ ಅವ್ರು ಓಕೆ ಅಂತ ಅಂದರು. ಅದಾದಮೇಲೆ ನೈಟೇ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಹೋಗ್ಬಿಡೋಣ, 5 ಗಂಟೆ ಟ್ರೈನ್ ಇದೆ ಅಂದ್ಕೊಂಡು, ಬಟ್ ಆಗಲಿಲ್ಲ. ನೈಟೇ ಹೊರಟ್ವಿ. ಸೀದಾ ನಮ್ಮ ನಾಯಂಡಹಳ್ಳಿಯಿಂದನೇ ಇತ್ತು ಟ್ರೈನು. ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕ್ಕೆಲ್ಲ ಚೇಂಜ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ರಶ್ ಇರಲಿಲ್ಲ, ಏನಿಲ್ಲ, ಆರಾಮಾಗಿ ಹೋದ್ವಿ. ಅಜ್ಜಂಪುರದಿಂದ ನಾವು ಮನೆಗೆ ಹೋಗ್ಬೇಕಂದ್ರೆ ಬೈಕೇ ಯೂಸ್ ಮಾಡೋದು. ಇಲ್ಲ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಆಟೋಗಳೇನೂ ಸಿಗೋದಿಲ್ಲ, ಬಸ್ಸು ಸಿಗೋದಿಲ್ಲ. ಎಲ್ಲನೂ 7 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ, 5 ಗಂಟೆಗೆ ಒಂದು ಆಟೋ ಕೂಡ ಬರುತ್ತೆ. ಆದರೆ ಬೈಕ್ ಇತ್ತಲ್ಲ ಅಂತ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟು ಟೈಮ್ ನಾನು ನಿಜವಾಗ್ಲೂ ನ್ಯೂಸ್ ಚಾನಲ್ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಹಲವಾರು ಬಾರಿ ಎಷ್ಟೋ ವೀಡಿಯೋಸ್ಗಳನ್ನ ನೋಡಿದ್ದೀನಿ, ಕಳಿಸಿದ್ದಾರೆ, ಅದಕ್ಕೆ ಸ್ಕ್ರಿಪ್ಟ್ ಮಾಡಿದ್ದೀವಿ, ನ್ಯೂಸ್ ಮಾಡಿದ್ದೀವಿ, ಆ್ಯಂಕರಿಂಗ್ ತೊಗೊಂಡಿದ್ದೀನಿ, ಎಲ್ಲೋ ಕೂತ್ಕೊಂಡು ನೋಡೋದು ಬೇರೆ. ಬಟ್ ಎದುರಿಗೆ ಆದಾಗ ಆಕ್ಸಿಡೆಂಟು ನಿಜವಾಗ್ಲೂ ನಾವು ಆ ರೋಡನ್ನು ದಾಟ್ಕೊಂಡು ಹೋದಾಗ ಅಪ್ಪಿ ಹುಷಾರಾಗಿ ಓಡಿಸು, ಅಲ್ಲಿ ಬೇರೆ ಗುಂಡಿ ಇತ್ತು, ಬಟ್ ಅದನ್ನು ಎತ್ತಾಕ್ಬಿಟ್ರೆ ನಮ್ಮ ಹಸ್ಬೆಂಡು. ಇಲ್ಲ ಅಪ್ಪಿ ಹುಷಾರಾಗಿ ಓಡಿಸು, ಹಂಗೆಲ್ಲ ಓಡಿಸ್ಬೇಡ ನೀನು, ಗೊತ್ತಾಗಲ್ವಾ ಅಂತೆಲ್ಲ ಹೇಳಿದೆ. ಅವ್ನು ಸರಿಮ ನೋಡಿರಲಿಲ್ಲ ಕತ್ಲದಲ್ಲಿ ಅಂತಂದು. ಅದಾದ ಪೆಟ್ರೋಲ್ ಹಾಕ್ಸ್ಕೊಳ್ಳಿಕ್ಕೆ ಹೋದ್ವಿ. ಎಷ್ಟು ಸೌಂಡ್ ಬಂದುಬಿಡ್ತು ಅಂದರೆ ನಾವು ಇನ್ನೇನು ಈ ಕಡೆ ಮೂವ್ ಆಗಿದ್ದೀವಿ, ಮತ್ತು ಈ ಕಡೆ ಬಸ್ಸು ಎಷ್ಟು ಸ್ಪೀಡಾಗಿತ್ತು ಅಂದರೆ ಅದು ಬಸ್ಸಿನ ಮಿಸ್ಟೇಕೋ ಲಾರಿ ಮಿಸ್ಟೇಕೋ ಗೊತ್ತಿಲ್ಲ. ಬಟ್ ನನ್ನ ಪರ್ಸ್ನಲ್ ಹೇಳೋದಂದ್ರೆ ಬಸ್ಸಿನ ಮಿಸ್ಟೇಕು. ಯಾಕಂದರೆ ಹೆವಿ ಸ್ಪೀಡಲ್ಲಿದ್ದ ಲಾರಿ ಆ ಕಡೆಯಿಂದ ಬರ್ತಾ ಇತ್ತಲ್ವ, ಸೊ ಆರಾಮಾಗಿ ಬರ್ತಾ ಇದೆ, ಅದು ಒಂದು ಆ್ಯಾವ್ರೇಜ್ ಸ್ಪೀಡಲ್ಲಿ ಬರ್ತಾಯಿದೆ. ಬಟ್ ಬಸ್ನವನು ಆ ಲಾರಿನ ತಪ್ಪಿಸ್ಲಿಕ್ಕೆ ಹೋಗಿ ಈ ಕಡೆ ಸೇತುವೆ ಮೇಲೆ ಒಂದು ಬ್ರಿಡ್ಜಲ್ಲಿ ಗುದ್ದುಬಿಟ್ಟಿದ್ದಾರೆ. ಬಟ್ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಲಾರಿ ಅವ್ರಿಗೆ ಸ್ವಲ್ಪ ಆ ಗ್ಲಾಸ್ ಎಲ್ಲ ಚೂರೆಲ್ಲ ಹಣೆಗಾಗಿರ್ಬೋದು, ಕೆನ್ನೆಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ ಅದನ್ನೆಲ್ಲ ತೆಗೆದು ಅವ್ರು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಮೇಲೆ ಅದಾದಮೇಲೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿ ಪೊಲೀಸು ಬಂದಾದಮೇಲೆ ಅವ್ರನ್ನೆಲ್ಲರೂ ಸೇಫಾಗಿದ್ದಾರೆ ಅಂತೇಳಿ ಸರಿ ನಾವು ಹೊರಡ್ತೀವಿ ಅಂತಂದು ಪೊಲೀಸ್ ಬಂದಮೇಲೆ ನಾವು ಹೊರಟಿದ್ದು. ನನಗಂತೂ ಫುಲ್ ಶಾಕು, ಏನಪ್ಪ ಇದು ಈ ಥರ ಆಗಿದೆ ಅಂತ. ಬಟ್ ಯಾವ ದೇವ್ರ ದಯಿಂದ ಏನೂ ತೊಂದರೆ ಆಗಲಿಲ್ಲ. ಅದು ಒಂದು ಖುಷಿನೂ. ಬೆಳಗ್ಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಸುಸ್ತಾಗ್ತಾಯಿತ್ತು. ಟ್ರಾವೆಲಿಂಗ್ ಎಷ್ಟೇ ಬಸ್ಸಲ್ಲೆಲ್ಲ ಬನ್ನಿ, ಟ್ರೈನಲ್ಲೇ ಬರಲಿ, ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ. ಬಂದು ಮತ್ತೆ ಒಂದು 2 ಅವರ್ಸ್ ಮಲ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸೀದಾ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಬಂದ್ವಿ. ನೋಡ್ತಾ ಇರ್ಬೋದು ಬರ್ಡೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನೋಡಿದ್ದು, ತುಂಬ ದಿನ ನೋಡಬೇಕು ಅಂತ ಅಂದ್ಕೊತಾ ಇದ್ವಿ, ಆಗ್ತಾನೆ ಇರಲಿಲ್ಲ. ಆಫ್ಟರ್ 1 ಇಯರ್ ಆದಮೇಲೆ 1 ಇಯರ್ ಬರ್ಡೇಗೆ ಬಂದಿದ್ದೀವಿ. ಅಂದರೆ ಚೆನ್ನಾಗಿತ್ತು, ಎಲ್ಲರೂ ನೋಡಿ ಖುಷಿ ಆಗ್ತಿರ್ತು. ಏನಪ್ಪ ಅಂದರೆ ಬೆಂಗಳೂರಲ್ಲಾದರೆ ಕೆಲಸ ಮನೆ ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿರ್ತೀವಿ. ಹೊರಗಡೆ ಪ್ರಪಂಚನ ಕುತ್ಕೊಂಡೆಲ್ಲ ನೋಡ್ತಾ ಇರ್ತೀವಿ. ಆದರೆ ನಾವು ಹೋಗಿ ಕಣ್ಮುಂದೆ ಎಲ್ಲರನ್ನೂ ನೋಡೋದು, ಮಾತಾಡಿಸೋದು, ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿದಾಗ ಆ ವೈಬ್ ಚೇಂಜ್ ಇರುತ್ತೆ. ನನಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಅದೇನೋ ಗೊತ್ತಿಲ್ಲ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ. ಆದರೆ ಯಾವಾಗಲೂ ನಮ್ಮ ಫ್ಯಾಮಿಲಿನ ಅಷ್ಟೇ ಅಲ್ಲ, ಹಸ್ಬೆಂಡ್ ಕಡೆಯವ್ರಿಗಾಗಿರ್ಬೋದು, ಅವ್ರ ಫ್ರೆಂಡ್ ಫ್ಯಾಮಿಲಿ ಜೊತೆಗೆ ಎಲ್ಲನೂ ಮಿಂಗಲ್ ಆಗೋದು ತುಂಬ ಇಷ್ಟ. ಬರ್ತ್ಡೇ ಸೆಲೆಬ್ರೇಷನಲ್ಲಿ ಒಂದು ಪುಟ್ಟ ಮಗು ಇತ್ತು, ಅದು ಕ್ಯೂಟ್ ಆಗಿತ್ತು. ಬಟ್ ಕೇಕ್ ತಿನ್ನೋದ್ರಲ್ಲಿ ಮುಂದೆ ಬರ್ತಾ ಇತ್ತು. ನಾವು ಹೋದ ತಕ್ಷಣ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ರು. ಅದಾದಮೇಲೆ ಸ್ಟಾರ್ಟ್ ಮಾಡಿದರು. ಅದೇನೋ ಗೊತ್ತಿಲ್ಲ, ನಮ್ಮ ಹಸ್ಬೆಂಡು ಎಲ್ಲೇ ಕರ್ಕೊಂಡು ಹೋಗಲಿ ಮುಂಚೆನೇ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಸೆಲೆಬ್ರೇಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ತಾರೆ.
ಓಕೆ ನೋಡಿ ಮಗು ಜೊತೆ ಏನೋ ಅಪ್ಪ ಅಮ್ಮ ನಿಂತ್ಕೊಂಡು ಕೇಕನ್ನು ಕಟ್ ಮಾಡಿದ್ರು. ಬಟ್ ಫೋಟೋ ತೆಗೆಸ್ಕೊಳೋದಾಗಿರ್ಬೋದು ಅಥವಾ ಮಗುಗೆ ಕೇಕ್ ತಿನ್ನಿಸೋ ಥರ ಫೋಟೋ ತೆಗೆಸ್ಕೊಳ್ಲಿಕ್ಕೆ ತುಂಬಾ ಹರಸಾಹಸ ಪಡ್ತಾಯಿದ್ರು. ಯಾಕೆಂದರೆ ಫ್ಯಾಮಿಲಿಲಿ ಇದ್ದಾಗ ಅವ್ರ ಕುಟುಂಬ ಅಷ್ಟೇ ಇದ್ದಾಗ ಅವ್ರನ್ನಷ್ಟೇ ನೋಡಿರ್ತಾರೆ. ಬಟ್ ಸಿಕ್ಕಾಪಟ್ಟೆ ಜನ ಬಂದಿದ್ದರಿಂದ ಮಗು ತುಂಬಾ ಅಳ್ತಾ ಇತ್ತು. ಮತ್ತೆ ಕರ್ಕೊಂಡೋಗಿ ಸಮಾಧಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು, ಬಟ್ ಮಗುಗೆ ಎಷ್ಟೇ ಜನ ಇರಲಿ ಯಾರೇ ಇರಲಿ ಸ್ವಲ್ಪ ಡ್ರೆಸ್ ಕೂಡ ಕಂಫರ್ಟಾಗಿ ಇರಬೇಕಾಗುತ್ತೆ. ಅದಕ್ಕೆ ಅವ್ರ ಮಮ್ಮಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಾದ್ಮೇಲೆ ಮಗು ಸ್ವಲ್ಪ ಆರಾಮಾಗಿ ಇತ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿಕ್ಕೆಲ್ಲ ಬರ್ತಾಯಿದ್ರು. ಇನ್ನು ಅವ್ರ ಅಕ್ಕನ ಮಗಳು ಕೂಡ ಬರ್ಡೇ ಇತ್ತು. ಅಲ್ಲೇ ಅವರು ಇನ್ನೊಂದು ಸಪ್ರೇಟಾಗಿ ಕೇಕ್ ತಂದು ಕಟ್ ಮಾಡಿಸಿದ್ರು. ನಿಜವಾಗ್ಲೂ ಒಂಥರ ಖುಷಿ ಆಯಿತು. ಇನ್ನೊಂದು ನನ್ನ ಅನುಭವದ ಮಾತು ಹೇಳಲಿಕ್ಕೆ ನಾನು ಹೊರಟ್ರೆ, ಅವ್ರ ಮಗನ ಬರ್ಡೇ ಇತ್ತು ಅಂದರೆ ಅವ್ರ ಮಗನ ಅಷ್ಟೇ ನಿಲ್ಲಿಸಿ ಕೇಕ್ ಕಟ್ ಮಾಡಿಸಿ ಅವ್ರ ಮತ್ತೆ ಸೆಲೆಬ್ರೇಷನ್ ಮಾಡ್ತಾರೆ. ಬೇರೆ ಮಗನೂ ಕರೆಸಿ ಅವ್ರದ್ದು ಬರ್ಡೇ ಇದ್ದಂದರೆ ಕೇಕ್ ಕಟ್ ಮಾಡಿಸೋದು ತುಂಬ ಕಡಿಮೆ. ಅದು ನನ್ನ ಲೈಫಲ್ಲೂ ಆಗಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಬಟ್ ಇವ್ರ ಫ್ಯಾಮಿಲಿ ಅಕ್ಕನ ಮಗಳ ಬರ್ಡೇನೂ ಕೂಡ ಅವ್ರಿಗೆ ಸಪ್ರೇಟಾಗಿ ಕೇಕ್ ತಂದು ಸಿಂಪಲ್ ಆಗಿದ್ರೂ ಕೇಕ್ ತಂದು ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿತ್ತು. ನನಗೆ ಸಿಕ್ಕಾಪಟ್ಟೆ ಪರ್ಸ್ನಲಿ ಖುಷಿ ಆಯಿತು. ಸೊ ಅದಾದಮೇಲೆ ತುಂಬ ದಿನಗಳು, ಒಂದು ಆಲ್ಮೋಸ್ಟ್ 1 ವರ್ಷ ಅಂತ ಹೇಳಿದ್ನಲ್ವ, ಮಗು ನೋಡಲಿಕ್ಕೆ ಬಂದಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಏನೂ ಕೊಟ್ಟಿರಲಿಲ್ಲ. ಒಂದು ಮಗು ನೋಡಬೇಕಂದ್ರೆ ಸಂಪ್ರದಾಯದ ಪ್ರಕಾರ ಏನಾದರೂ ಗಿಫ್ಟ್ ಮಾಡೋದಾಗಿರ್ಬೋದು ಅಥವಾ ಬೆಳ್ಳಿ ಕೊಡಿಸೋದಾಗಿರ್ಬೋದು, ಅಥವಾ ಏನಾದರೂ ನಿಮಗೆ ಸಾಧ್ಯ ಆದರೆ ಅಥವಾ ಏನಾದರೂ ನಿಮ್ಮ ಶಕ್ತಿ ಏನಾದರೂ ಇತ್ತು ಅಂದರೆ ಗೋಲ್ಡ್ ಕೂಡ ಕೊಡಿಸ್ಬೋದು. ಬಟ್ ಅವಾಗೇನು ಮಾಡಲಿಕ್ಕೆ ಆಗಿರಲಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಮಾಡೋಣ ಅಂದ್ಕೊಂಡು ನಮ್ಮ ಹಸ್ಬೆಂಡು ಚೈನ್ ಕೊಡಿಸಿದ್ರು. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕ್ವಾಲಿಟಿನೂ ಇತ್ತು, ಒಳ್ಳೆ ತೂಕನೂ ಇತ್ತು. ಖುಷಿ ಆಯಿತು ಕೊಡಿಸಿದ್ದು. ನಾನೇನು ಹೇಳಿದೆ ಅಂದರೆ ಕೈ ಬಳೆ ಆಗಿರ್ಬೋದು, ಉಂಗುರ ತೊಗೊಂಡಾನ, ಎರಡು ತೊಗೊಂಬಿಡೋಣ ಅಂದ್ಕೊಂಡೆ. ಅದಕ್ಕೆ ಎರಡಕ್ಕೂ ಸಪ್ರೇಟ್ ಪೇ ಮಾಡೋದು ಬದಲು ಒಂದರಲ್ಲೇ ಇದು ಒಂದೇ ಚೈನ್ ತೊಗೊಂಬಿಡೋಣ, ಎರಡಿಗೂ ಹಾಕೋ ದುಡ್ಡನ್ನ ಒಂದಕ್ಕೆ ಹಾಕೋಣ ಅಂದರು. ಒಂದು ಸರಿಮಾ ಅಂತ ಅಂದ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು, ಇಲ್ಲ ಅವರು ಫ್ಯಾಮಿಲಿಯವ್ರ ಮನೆ ಇತ್ತು. ನಮ್ಮ ಹಸ್ಬೆಂಡ್ ಅವ್ರಿಗೂ ತುಂಬ ಹತ್ತಿರದ ಫ್ಯಾಮಿಲಿ ಅಂತ, ಅದಕ್ಕೆ ಅವ್ರನ್ನೂ ಮಾತಾಡಿಸ್ತಾ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ 1 ಅವರ್ ಅವ್ರ ಮನೆಗಿದ್ದಿದ್ದು. ಆಂಟಿ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಒಂಥರ ಅವ್ರ ಮನೆ ಮಗಳು ಅನ್ನೋ ಥರ ಟ್ರೀಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೋಗುವಾಗ ಅರಿಶಿನ ಕುಂಕುಮ ಕೊಟ್ಟು ನಾವು ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಅವ್ರ ಫ್ಯಾಮಿಲಿಯವ್ರ ಮನೆಗೆ ಮತ್ತು ಬೇರೆಯವ್ರ ಮನೆಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅದಕ್ಕೋಸ್ಕರ ಮುಗಿದ ತಕ್ಷಣ ಹೋಗ್ಲಿಕ್ಕಾಗಿಲ್ಲ. ಅದಾದಮೇಲೆ ಹೋಗಿದ್ದು ಮತ್ತು ಇನ್ನೊಬ್ಬರು ಫ್ರೆಂಡ್ ಮನೆಗೆ. ನೋಡಿ, ಮದುವೆ ಆಗಿ ಒಂದು 6 ತಿಂಗಳು ಅನಿಸುತ್ತೆ. ಅದಾದಮೇಲೆ ನಾನು ಅವಾಗ ಯಾವ ಥರ ಇದ್ದೆ, ನಮ್ಮ ಫೋಟೋ ನಾವೇ ನೋಡ್ಕೊಂಡಾಗ ಎಷ್ಟು ನಗು ಬರುತ್ತೆ ಅಂತಂದರೆ ನನ್ನ ಫೋಟೋ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ಇವರು ನಮ್ಮ ಹಸ್ಬೆಂಡ್ ಫ್ರೆಂಡ್ ವೈಫು, ಅವರು ಕೂಡ ಪ್ರೆಗ್ನೆಂಟ್ ಇದ್ದರು. ಆವಾಗ ನಮ್ಮ ಮದುವೆ ಆದಮೇಲೆ ಅವ್ರದ್ದು ಮದುವೆ ಆಗಿದ್ದು. ತುಂಬ ಗರ್ಭಿಣಿ ಅಂತಲೇ ಹೇಳ್ಬೋದು, 9 ತಿಂಗಳ ಗರ್ಭಿಣಿ ಅವರು. ಬಟ್ ಸೇಫಾಗಿ ಅವ್ರ ಡೆಲಿವರಿ ಚೆನ್ನಾಗಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಆರದ್ದು ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು, ಪಾಪುವಾಗ ಆ ಟೈಮಲ್ಲಿ ನಮ್ಮ ಜೊತೆ ಬರಲಿಲ್ಲ. ಆಮೇಲೆ ಎಲ್ಲರೂ ಹೋದಾದ್ಮೇಲೆ ಮನೇಲಿದ್ದಾಗ ಮಗು ನಮ್ಮ ಜೊತೆ ಬಂತು, ಆಟ ಆಡ್ತು. ಸೊ ಮುಗಿಸ್ಕೊಂಡು ಎಲ್ಲನೂ ಅರಿಶಿನ ಕುಂಕುಮ ಕೊಟ್ಟರು, ಎಲ್ಲರೂ ಮಾತಾಡಿಸಿ ಫೈನಲ್ ನಮ್ಮ ಮನೆಗೆ ಬಂದ್ವಿ. ಬಂದಾದಮೇಲೆ ಪಕ್ಕದ ಮನೆಗೆ ಹಂಗೆ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಹಿಂದ್ಗಡೆ ಮನೆಗೆ ಬಂದು ಎಲ್ಲರೂ ಮಾತಾಡಿಸ್ತಾ ಕೂತ್ಕೊಂಡ್ವಿ. ಆಂಟಿ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಅವ್ರ ಮನೆಗೆ ಎಲ್ಲರೂ ಬಂದಿದ್ದರು. ಅವ್ರ ಮನೇಲಿ ಹೊಸ್ದಾಗಿ ಮದುವೆ ಆಗಿತ್ತು ಅಣ್ಣಂದು, ಅವ್ರ ಸೊಸೆ ಕೂಡ ಬಂದಿದ್ದರು. ಸೊ ಅಕ್ಕಿ ರೊಟ್ಟಿ ಮಾಡಿದರು ಅಂತಂದು ನಮಗೆ ಬಡಿಸಿದ್ರು. ತುಂಬ ಟೇಸ್ಟಿಯಾಗಿತ್ತು. ಒಬ್ಬೊಬ್ಬರ ಮನೆ ಊಟ ಒಂದೊಂದು ಥರ. ಇವರು ನಮ್ಮ ಮನೆಯ ಹಿಂದ್ಗಡೆ ಮನೆಯ ಆಂಟಿ ಲತಮ್ಮರು ಅಂತ. ಎಷ್ಟು ಫ್ರೆಂಡ್ಲಿಯಾಗಿರ್ತಾರೋ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಡ್ಕೊತಾರೆ. ಹಾಗೆ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ರು ಅಂತಂದು ಅಕ್ಕ ಕೂಡ ಕರೆದು ಪ್ರೀತಿಯಿಂದ ಮಾತಾಡಿಸಿ ಊಟ ಮಾಡಿಸಿ ಕಳಿಸಿದ್ರು. ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಫೈನಲ್ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಮತ್ತೆ ಊರಿಂದ ಅಜ್ಜಂಪುರ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಹತ್ಕೊಂಡು ಸೀದಾ ಬೆಂಗಳೂರಿಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಗನ ಬರ್ಡೇಯ ವ್ಲಾಗ್. ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.